ಅಣ್ಣ ಸರಿ ಇಲ್ಲ ಅಣ್ಣ, ಬೇಡ ಅಣ್ಣ, ನನ್ನ ಮಾತು ಕೇಳಿ, ನಿಮ್ಗೆ ಶೋಭೆ ತರಲ್ಲ ಅಣ್ಣ ಇವ್ರು ಅಂತೇಳಿ ನಾವೆಲ್ಲ ಹೇಳಿದ್ರು ಎಲ್ಲ ಡೊಂಗಿನೇ, ಎಲ್ಲ ಆಕ್ಸಿಡೆಂಟ್ ಅದ್ರಲ್ಲೆಲ್ಲ ತಿಳ್ಕೊಡ್ತೀನಿ ಅಂತ ಹೇಳ್ತಾನೆ. ಅವ್ರ ಪಾಪ ಬಾಯಿ ಪಡ್ಕೊತಾ ಇದಾರೆ, ಯಾರಾದ್ರೂ ಸಹಾಯ ಮಾಡಿದವ್ರಿಗೆ ಒಂದ್ ಸ್ವಲ್ಪ ಕೃತಜ್ಞತೆ ಇರ್ಬೇಕು. ಅದ್ ಬಿಟ್ಬಿಟ್ಟು ನೀನು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂದೆಯಿಂದ ಮಾಡಕ್ ಹೋದ್ರೆ ಅವಾಗ ಕಾಲ್ ಹಿಡಿದ್ರು, ಈಗ ಜುಟ್ಟು ಹಿಡ್ಕೊಂಡು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಗುಡುಗಿದ ಕಾಂಗ್ರೆಸ್ ಯುವ ಮುಖಂಡ ಅಡ್ಗಲ್ ಶಂಕರ್. ಪ್ರದೀಪ್ ಈಶ್ವರ್, ನೀನು ರಾಜೀನಾಮೆ ಕೊಟ್ಟು ಬಾ, ಚುನಾವಣೆಗೆ ನಾವಿಬ್ಬರು ಸ್ಪರ್ಧೆ ಮಾಡೋಣ, ಚಾಲೆಂಜ್ ಮಾಡಿದ ಶಂಕರ್. ಮುಸ್ಲಿಂ ಸಮುದಾಯಕ್ಕೆ ನಿನ್ನ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ ಹಿರಿಯ ಮುಸ್ಲಿಂ ಮುಖಂಡರು. ಕಾಂಗ್ರೆಸ್ ಯುವ ಮುಖಂಡ ಶಂಕರ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಆರೋಪ ಮಾಡಿರುವ ಪ್ರದೀಪ್ ಬೆಂಬಲಿಗರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಹುಟ್ಟಿದ ದಿನದ ನೆಪದಲ್ಲಿ ನಾಟಕವಾಡಿದ್ದು ಗೊತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಶ್ಯಾಮ್ ಅವರು ಬಂಡವಾಳ ಹಾಕಿ ಪಕ್ಷವನ್ನು ಕಟ್ಟಿದ ಮೇಲೆ ನೀನು ಬಂದು ಗೆದ್ದುಕೊಂಡೆ, ಅಷ್ಟೇ ಬಿಟ್ಟರೆ ನಿಂದು ಏನು ಪಕ್ಷಕ್ಕೆ ಕೊಡುಗೆ ಇಲ್ಲ. ಜೆಡಿ ಗಾರ್ಡನ್ ಸಭೆಯಲ್ಲಿ ನಾವು ಆಕ್ಷೇಪ ಮಾಡಿದ್ರು MC ಸುಧಾಕರ್ ಟಿಕೆಟ್ ಕೊಡಿಸಿದರು, ನಿನಗೆ ನೆನಪಿದೆಯಾ? ಆದರೂ ನಿನ್ನನ್ನು ಗೆಲ್ಲಿಸಿದ್ದಾರೆ ಎಂದು ಕೃತಜ್ಞತೆ ಇರಲಿ. ಇಂಟೆಲಿಜೆನ್ಸಿ ರಿಪೋರ್ಟ್ ನನಗೆ ಹೋಗುತ್ತಿದೆ. 2028 ಆದ ಮೇಲೆ ನಿನ್ನ ವಿರುದ್ಧ ನಾನು ನಿಲ್ಲುತ್ತೇನೆ, ನನ್ನ ಮೇಲೆ ಗೆದ್ದು ತೋರಿಸು ಎಂದು ಚಾಲೆಂಜ್ ಮಾಡಿದ ಕಾಂಗ್ರೆಸ್ ಯುವ ಮುಖಂಡ ಶಂಕರ್. ಏನು ಈ ಮೀಡಿಯಾದಲ್ಲಿ ಬಂದಿರೋದಕ್ಕೆ ಇದೇ ಜೆಡಿ ಗಾರ್ಡನ್ ಹೋಟ್ಲು ಸಾದಳ್ಳಿ ಗೇಟಲ್ಲಿ ಅಣ್ಣ, ನಮ್ಮ ಚಿಕ್ಕಬಳ್ಳಾಪುರದವರೆಲ್ಲ ಲೀಡರ್ಗಳು ಇದ್ದು ಮೀಟಿಂಗ್ ಅಲ್ಲಿ, ಅಣ್ಣ ಸರಿ ಇಲ್ಲ ಅಣ್ಣ, ಬೇಡ ಅಣ್ಣ, ನನ್ನ ಮಾತು ಕೇಳಿ, ನಿಮ್ಗೆ ಶೋಭೆ ತರಲ್ಲ ಅಣ್ಣ ಇವ್ರು ಅಂತೇಳಿ ನಾವೆಲ್ಲ ಹೇಳಿದ್ರು. ಪಾಪ ಅಯ್ಯಪ್ಪ ಇಲ್ಲಪ್ಪ, ನನ್ನ ಮಾತು ಕೇಳ್ರಿ ಈ ಸತಿ, ದಯವಿಟ್ಟು ನನ್ನ ಮಾತು ಒಂದೇ ಒಂದು ಸತಿ ಕೇಳಿ. ಎಲ್ಲ ಗೊತ್ತಿರೋರಿದ್ರೆ ಅವ್ನು ಸೋಲ್ಸೋಕ್ಕಾಗಲ್ಲ. MP ಸುಧಾಕರ್ನ ಏನು ಗೊತ್ತಿಲ್ಲದೆ ಇರೋನು ರಾಜಕಾರಣಕ್ಕೆ ತಂದ್ರೇನೆ ಗೆಲ್ಸೋಕ್ಕಾಗೋದು. ದಯವಿಟ್ಟು ನನಗೆ ಈ ಸಹಕಾರ ಕೊಟ್ಟು ನೀವೆಲ್ಲ ನನ್ನ ಜೊತೆ ನಾನು ಹೇಳಿದ ಮಾತು ಒಪ್ಕೋಬೇಕಂದಾಗ ಸರಿ ಅಣ್ಣ ಅಂತೇಳಿ ಎಲ್ಲ ಮುಖಂಡರು ಸಹ ಸೇರಿ ಒಮ್ಮತದಿಂದ ಆಯ್ತು ಅಂತೇಳಿ ನಿನಗೆ ಕರ್ಕೊಂಡು ಬಂದು ಒಂದು ಹಳ್ಳಿ ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ಲಿ. ಇವತ್ತು ನಾವು ರಾಜಕೀಯದಲ್ಲಿ ನಿವೃತ್ತಿ. ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ಲಿ, ನಾವು ಇವತ್ತೇ ರಾಜಕೀಯ ನಿವೃತ್ತಿ ಮಾಡ್ತೀವಿ. ಒಂದು ಅಜ್ವಾರ ಎಲ್ಲ ಡೊಂಗಿನೇ, ಎಲ್ಲ ಆಕ್ಸಿಡೆಂಟ್ ಅದ್ರಲ್ಲೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಪಾಪ ಸಾಮಶೇನಹಳ್ಳಿಯಲ್ಲಿ ಬೂತ್ ಏಜೆಂಟ್ ಇರ್ಲಿಲ್ಲ, ಪ್ರಭಾಕರ್ ಅಂತೇಳಿ ಊನಗಲ್ ಹತ್ರ ಸತ್ತೋದ. ಸಾಮಶೇನಹಳ್ಳಿಯಲ್ಲಿ ದೊಡ್ಡಬೆಳಗುರ್ಗಿ ಪಂಚಾಯತಿ ಅಲ್ಲೇನಾಯ್ತು, ಬಂದ ಅಮ್ಮ ನೀವ್ ಬಿಡ್ಲಿಕ್ಕೆ, ಅಮ್ಮ ನೀವ್ ಮೆಡಿಕಲ್ ಕಾಲೇಜ್ ಡ್ಯೂಟಿ, ನೀವ್ ಬಿಡ್ಲಿಕ್ಕೆ ನೇನು ಸುಸ್ಕೊಂಡ ಶಪ್ಪಿಸ್ತಾ ಅಂತ ಹೇಳಿದ. ಅವ್ರ ಪಾಪ ಬಾಯಿ ಪಡ್ಕೊತಾ ಇದಾರೆ. ಪಾಪ ಒಬ್ಬೇ ಒಬ್ಬನ ಊರಲ್ಲಿ ಇದ್ದಿದ್ದೇ ಒಬ್ಬನ ಅವನು, ಆ ಹುಡುಗಿಂದ ಪೆದ್ಬೇಲ್ಗುರ್ಗಿ ಪಂಚಾಯತಿಯಲ್ಲಿ ಪೆದ್ಬೇಲ್ಗುರ್ಗಿ ಗ್ರಾಮದಲ್ಲಿ ಅವನ ಪಾಪ ಸತ್ತೋದ ಊನಗಲ್ ಹತ್ರ ಆಕ್ಸಿಡೆಂಟ್ ಆಗಿ. ಅವ್ನ ಮನೆಗೆ ಹೋದೆ, ಎಲ್ಲ ತಪ್ಪು ಆಶ್ವಾಸನೆಗೆ ಕೊಟ್ಟೆ, ಏನು ಮಾಡಿಲ್ಲ ಬಿಡಿ, ಅದಾಯ್ತು ಅಜ್ವಾರ ಆಯ್ತು, ಈ ತರ ಅನಾಥಗಳು ಎಷ್ಟು ಜನ ಆಯ್ತು ಅವೆಲ್ಲ ಹೇಳಕ್ಕೆ ಆಗಲ್ಲ ಬಿಡಿ. ಸುಮ್ಮನೆ ಇಷ್ಟಿದೆ, ಜಾಸ್ತಿ ಇದೆ ಪಟ್ಟಿ ಹೇಳೋದಕ್ಕೆ. ಇವಾಗ ಸದ್ಯಕ್ಕೆ ನಮ್ಮ ಮಿನಿಸ್ಟರ್ ಮ್ಯಾಗ ಬಂದಿರೋದು ಮಾತ್ರ ಇದು ಕೊಂಡ್ರೆ ಎಲ್ಲ ಒಂದು ಯಾರಾದ್ರೂ ಸಹಾಯ ಮಾಡಿದವ್ರಿಗೆ ಒಂದ್ ಸ್ವಲ್ಪ ಕೃತಜ್ಞತೆ ಇರ್ಬೇಕು. ಅದ್ ಬಿಟ್ಬಿಟ್ಟು ನೀನು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂದೆಯಿಂದ ಮಾಡಕ್ ಹೋದ್ರೆ ನಿಂದೆಲ್ಲ ಈ ಎಲ್ಲ ಇಡ್ಲಿ ರಿಪೋರ್ಟ್ ಇದೆ, ಎಲ್ಲ ನೀನೇನೇನ್ ಮಾಡ್ತಾ ಇದೀಯಾ, ನೀನೇನೇ ಸರ್ಕಾರ ಇದೆ ಇವಾಗ ಎಲ್ಲ ಸಹ ನಿನ್ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೈಕಮಾಂಡ್ ತಗೊಂತಾ ಇರ್ತದೆ, CM ಆಫೀಸ್ಗೆ ಹೋಗ್ತಾ ಇರ್ತದೆ, ಡೆಪ್ಟಿ CM ತಗೊಂತಾ ಇರ್ತಾರೆ. ನಿನಗೆ ಗ್ರಾಂಟ್ 3 ಕೋಟಿ ರೂಪಾಯಿ ಗ್ರಾಂಟ್ದು ಭೂಷಿ ಕೂಡ ಹೇಳ್ಕೊಂಡು ಯಾರು ಗೊತ್ತಾಗಲ್ಲ. ರಾಜಕಾರಣದಲ್ಲಿ 32 ಇಲಾಖೆ ಮಂತ್ರಿಗಳಿದ್ದಾರೆ. ಒಬ್ಬೊಬ್ರ ಹತ್ರ ಹೋದ್ರೆ ಸರ್ ನಮ್ಮ ಒಬ್ಬೊಬ್ರ ಹತ್ರ 32 ಇಲಾಖೆಗಳಲ್ಲಿ ಹೋಗಿ 10 ಜನ ಬಿಟ್ಬಿಡ್ರಿ, 20 ಜನ ಮಂತ್ರಿಗಳ ಹತ್ರ ಹೋಗಿರ್ತೀಯ. ಸರ್ ಬೆಳಿಗ್ಗೆ ಹೋಗಿ ಒಂದು ಲೆಟರ್ ಕೊಟ್ರೆ 5 ಕೋಟಿ ಕೇಳಿದ್ರೆ 2 ಕೋಟಿ ಆದ್ರೂ ಕೊಡ್ತಾನೆ. 20 ಜನ ಕೊಟ್ರೆ ಎಷ್ಟಾಯ್ತು? 40 ಕೋಟಿ ಆಯ್ತು. 2 ಕೋಟಿ ಕೊಟ್ರೆ ಯಾವ್ದೋ ಪುಡ್ಗೋಶಿ ಅಲ್ಲಿ 3 ಕೋಟಿ ರೂಪಾಯಿ ಹೇಳ್ಕೊಂಡು ಸುಮ್ಮನೆ ನೀನು ಡೋಂಗಿ ಮಾಡ್ಕೊಂಡು ಹೇಳ್ತಾ ಇದ್ರೆ ನಮ್ಗೆ ಇನ್ನ ಜಾಸ್ತಿ ಇದೆ ಸರ್. ಹೇಳಿರೋದು ಒಂದೇ ಒಂದು ಚಾಲೆಂಜ್ ಮಾತಾಡ್ತಾ ಇದ್ರೆ 2028 ಎಲೆಕ್ಷನ್ ಬರುತ್ತೆ. 2028 ಆದ್ಮೇಲೆ ನೀನ್ ಎಲ್ಲಿ ಹೇಳಿದ್ರೆ ಅಲ್ಲ, ನಾನು ಒಬ್ಬ ಜನಪ್ರತಿನಿಧಿ ಪಂಚಾಯತ್ ಮೆಂಬರ್ ಆಗಿದ್ದೀನಿ, 5 ವರ್ಷ ಆಯ್ತು, ನನ್ನ ಟರ್ಮ್ ಮುಗಿದು. 28 ಆದ್ಮೇಲೆ ನೀನ್ ಎಲ್ಲಿ ಹೇಳಿದ್ರೆ ಅಲ್ಲಿ ನಾನು ಎಲೆಕ್ಷನ್ ನಿನ್ ಮೇಲೆ ನಿಲ್ತೀನಿ, ನೀನ್ ಗೆಲ್ತೀನಿ ನಾನು ಗೆಲ್ತೀನಿ ನೋಡ್ಬೇಡ. ಇನ್ನು ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡರು ಮಾತನಾಡಿ, ಪ್ರದೀಪ್, ಮುಸ್ಲಿಂ ಸಮುದಾಯಕ್ಕೆ ನಿನ್ನ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ್ರು. 7 ಎಕರೆ ಮಾಡಿಕೊಡಿ ಅಂದ್ರೆ ಆಯ್ತು ಮಾಡಿಕೊಟ್ಬಿಡ್ತೀನಿ ಅಂತ. ಈಗ 3.5 ವರ್ಷ ಆಯ್ತು ಎಲೆಕ್ಷನ್ ಆಗಿ, MLA ಆಗಿ, ಇದುವರೆಗೂ
ನಾನು ಎಷ್ಟೋ ಸತಿ ಫೋನ್ ಟ್ರೈ ಮಾಡಿದ್ದೀನಿ 6 ತಿಂಗಳವರೆಗೂ. ಒಂದು ದಿವಸ ನನ್ನ ಫೋನ್ ರಿಸೀವ್ ಮಾಡಿ. ಅದಕ್ಕೆ ಮುಂಚೆ ಬಂದರು, ಕಾಲು ಹಿಡ್ಕೊಂಡ್ರು, ಎಲ್ಲ ಮಸೀದಿಗಳಿಗೂ ಕರ್ಕೊಂಡು ಹೋದ್ವಿ, ಎಲ್ಲ ಲೀಡರ್ಸ್ ಹತ್ರ ಕರ್ಕೊಂಡು ಹೋದ್ವಿ, ಕೆಲಸ ಆಗೋಯ್ತು. ಅವಾಗ ಕಾಲು ಹಿಡಿದ್ರು, ಈಗ ಜುಟ್ಟು ಹಿಡ್ಕೊಂಡವ್ರು. ಈಗ ಮೈನಾರಿಟಿಗೆ ಇವ್ರಿಗೇನು ಮಾಡೋದು, ಮುಸ್ಲಿಮ್ಸ್ಗೆ ಅದನ್ನು ಉತ್ತರ ಕೊಡಲಿ ಅವರು. ಅದ್ಯಾರಿಗೋ ಇಬ್ಬರಿಗೆ ಇದು ನಾಮಿನೇಷನ್ ಕೊಟ್ಟರು ಕೌನ್ಸಿಲರ್, ಎಲ್ಲ 3-4 ತಿಂಗಳು, ಅದು ವೇಸ್ಟ್. ಇನ್ನೊಬ್ನ ಯಾವನೋ ಅವ್ನ ಪಕ್ಕದ ಮನೆಯವ್ನಿಗೆ ಗೊತ್ತಿಲ್ಲ ಅವ್ನಿಗೆ, ಅಂತ ಅವ್ನಿಗೆ ಎತ್ಕೊಂಡು ಹೋಗಿ ಟೌನ್ ಪ್ಲಾನಿಂಗ್ ಮೆಂಬರ್ ಮಾಡೋ. ಅವ್ನು ಯಾವನ ಬಚ್ಚ. ಅವ್ರು ಯಾವ ಕಮ್ಯುನಿಟಿಗೂ ಏನು ಮಾಡಬೇಕಾದ್ರು ಯಾರಿಗೂ ಏನು ಸಿಟ್ಟಿಂಗ್ ಇಲ್ಲ, ಡಿಸ್ಕಷನ್ ಇಲ್ಲ, ಸೀನಿಯರ್ ಲೀಡರ್ಸ್ ಇಲ್ಲ, ಪಕ್ಷದ ಮುಖಂಡರು ಅಂತ ಇಲ್ಲ, ಯಾವುದೂ ಇಲ್ಲ. ಲೈಕ್ ಎ ಡಿಕ್ಟೇಟ್. ಹೆಸರು ಮಾತ್ರ ಪ್ರದೀಪ್ ಈಶ್ವರ್. ಈಶ್ವರ್ ಅಂದರೆ ಏನು, ದೇವರು ಅಲ್ವಾ? ದೇವ್ರ ಹೆಸರು ಮಾಡಿಕೊಂಡು ಈ ಥರ ಬಿಹೇವ್ ಮಾಡ್ತಾವ್ರೆ. ಇನ್ನೇನು ಇನ್ನೊಂದು 1.5 ವರ್ಷ ಇದೆ, ಇನ್ನು ನೆಕ್ಸ್ಟ್ ಅವ್ರು ಬರಲೇಬೇಕಾಗುತ್ತೆ. ಅದಕ್ಕೆ ಇವಾಗ ನಮ್ಮ ಇವರು ಹೇಳ್ದಂಗೆ ಏನೋ ತಿದ್ದುಕೊಂಡು ಪಕ್ಷನ ಬೆಳೆಸ್ಕೊಂಡು ಹಿಂದೆ ಮಾಡಿದ್ದನ್ನು ಬಿಟ್ಬಿಟ್ಟು ಮುಂದೆ ಮಾಡಿಕೊಂಡ್ರೆ ಪಕ್ಷ ಉಳಿತದೆ. ಇಲ್ಲ ಅಂದರೆ ಪಕ್ಷ ಝೀರೋನೇ. ಈಗ ಅಟ್ ಪ್ರೆಸೆಂಟ್ 3-4 ಪಂಗಡ ಆಗೋಗಿದೆ. ಇದರಿಂದ ನಮ್ಮ ಮೈನಾರಿಟಿಗೆ ಅವ್ರಿಗೆ ಏನು ಮಾಡೋರೆ ನನಗೆ ಉತ್ತರ ಕೊಡಲಿ. ನಮ್ಮ ಎಲೆಕ್ಷನ್ ಆಯಿತು, ಏನೇನು ಪ್ರಾಬ್ಲಮ್ಸ್ ನಮ್ಮ ಕಮ್ಯುನಿಟಿ ಯಾವುದಕ್ಕೂ ಕೈ ಹಾಕಿಲ್ಲ ಅವರು, ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ ಅವರು. ಈ ಮೈನಾರಿಟೀಸ್ಗೆ ಮುಸ್ಲಿಮ್ಸ್ 100% ವೋಟ್ ಮಾಡಿದ್ರು. ಈ ಸತಿ ಯಾವತ್ತೂ ಮಾಡಿರಲಿಲ್ಲ ಈ ಥರ. 100% ವೋಟ್ ಮಾಡಿ ಗೆಲ್ಸಿದ್ರು 15,000 ವೋಟಿಂದ. ನಮ್ಮವ್ರೇನಾದರೂ ಒಂದು ಅರ್ಧ ಜನ ಪಕ್ಕಕ್ಕೆ ಹೋಗಿದ್ರೆ ಇಲ್ಲ. ಆ ಥರ ಇವರು ಈಗಲೂ ತಿದ್ಕೊಂಡು ಏನಾದರೂ ಫ್ಯೂಚರು ಎಲ್ಲ ಕಮ್ಯುನಿಟಿಗೂ ಮಾಡಿ. ನಮಗೂ ನಾವೇನು ಮೈನಾರಿಟೀಸು, ನಮಗೂ ಏನಾದರೂ ಸಹಾಯ ಮಾಡಲಿ. ಏನು ಆಶ್ವಾಸನೆ ಕೊಟ್ಟವ್ರೋ ಅದನ್ನು ಮಾಡಲಿ ಸಾಕು. ಬರೀ ಜೋಕರ್ ಥರ ಆಡೋದಲ್ಲ. ಯೂಟ್ಯೂಬ್ MLA ಅಲ್ಲ, ಯೂಟ್ಯೂಬ್ MLA ಇತ್ತು. ಬರೀ ಯೂಟ್ಯೂಬಲ್ಲಿ ಹಾಕ್ಕೊಂಡು ಯೂಟ್ಯೂಬಲ್ಲಿ MLA. ಯಾವುದೇ ಒಂದು ಫಂಕ್ಷನ್ ಆದರೂ ಬರಲ್ಲ. SC ಫಂಕ್ಷನ್ಗೂ ಬರಲ್ಲ, ಮುಸ್ಲಿಂ ಫಂಕ್ಷನ್ಗೂ ಬರಲ್ಲ, ಯಾವ ಫಂಕ್ಷನ್ಗೂ ಬರಲ್ಲ. ಜೋಕರ್ ಥರ ಆಡ್ತಾವ್ರೆ. ಇದನ್ನೆಲ್ಲ ಬಿಟ್ಬಿಟ್ಟು ಫ್ಯೂಚರ್ MLA ಪ್ರದೀಪ್ ಸಾಹೇಬರು ಚಿಕ್ಕಬಳ್ಳಾಪುರಕ್ಕೆ ಬಂದರು, ಮಾಜಿ ಆದ್ರೂ ಮರ್ಯಾದೆ ಇರು. ಅದೇನು ಇಲ್ಲ. ನಾನು 2 ಮಾತನ್ನು ಮಾತಾಡಿ ನಮ್ಮ ಮುಸ್ಲಿಮ್ಗೆ ಏನು ಮಾಡಿದ್ದಾರೆ ಉತ್ತರ ಕೊಡಲಿ ಅವರು. ಬೇಕಾಗಿದ್ರೆ ನಾನು ಟೇಬಲ್ಗೆ ಬರ್ತೀನಿ, ಅವರು ಬರಲಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.